ಮಲ್ಲಿಗೆ ಹಾಸ್ಯ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಆ ಮಲ್ಲಿಗೆ ಬೆಳೆದಿದ್ದು ನಮ್ಮ ದೇಶಪಾಂಡೆ ಅಂಡ್ ಪಾಂಡೆ ತೋಟದಲ್ಲಿ. ಅದೇ ಅನ್ಕೊಂಡೆ ಇಷ್ಟೊಂದು ಗಬ್ಬನಾಥ ಯಾವತ್ತೂ ಮಲ್ಲಿಗೆ ಹೂ ಹೊಡೆಯಲ್ವಲ್ಲ. ನಿವೇದಿತಾ, ನಮ್ಮಿಬ್ರಿಗೆ ಮದುವೆ ಮಾಡಿ ಸರ್. ನಾನು ಇವಾಗ ತುಂಬಾ ಕಷ್ಟಪಟ್ಟು ಪ್ರೀತಿ ಮಾಡಿದ್ದೀನಿ. ಯಾವನಾದ್ರು ಒಂದು ಮಕ್ಕ ನೋಡಿ ಇಷ್ಟಪಟ್ಟು ಮಾಡಕ್ಕಾಗತ್ತೇನಮ್ಮ? ಪ್ರೀತಿಗೆ ಕಣ್ಣಿಲ್ಲ. ನೀ ಪ್ರೀತಿಸಿದವನ್ಗೂ ಇಲ್ಲ. ಇದ ನೀನ್ ಹೆಂಡತಿ? ನನ್ ಗಂಡ ಯಾರಜ್ಜಿ? ಸುಂದರವಾಗಿ ನಿಂತಿದ್ದಾನಲ್ಲ, ಅವನೇ ನಿನ್ ಗಂಡ. ಅದೇನ್ ಒಳಗೋಗಿರೋದು? ಅದಂಗೆ ಇಷ್ಟ, ಅದನ್ನ ಬೇಕು. ಇವ್ನು ಏನ್ ಕೇಳಿದ್ರು ಕೊಡಲ್ಲ ಅಂತಾರೆ. ಆದ್ರೆ ಚಂದ್ರಪ್ರಭಾ ನಾನು ಏನ್ ಕೇಳಿದ್ರು ಕೊಡ್ತಾ ಇದ್ದ. ಅಮೃತಕ್ಕಾಗಿ ಹೋರಾಟ 11.0 ಪರೀಕ್ಷೆಯನ್ನ ಕಂಡಿಡಿದಿದ್ದು ಯಾರು? ನಮ್ಮೇಷ್ಟ್ರು ಗೊತ್ತೋಣ. ಯಾರು? ಶಿಕ್ಷಣ ಸಚಿವರು. SSLC ಫುಲ್ ಫಾರ್ಮ್ ಸೋಷಿಯಲ್ ಸರ್ವಿಸ್ ಲಿಮಿಟೆಡ್ ಸೆಂಟರ್. ಯಾರಿ ಮಾನವ ಏನು ಮಾಡಿದ್ದಾನೆ? ಭೂಲೋಕದಲ್ಲಿ ನಾನು ಕಾಮಿಡಿ ಮಾಡುತ್ತೇನೆ, ನಾನೊಬ್ಬ ಕಾಮಿಡಿಯನ್ ಎಂದು ಎಲ್ಲರನ್ನು ನಂಬಿಸಿ ಹಲವಾರು ಸ್ಕಿಟ್ಗಳನ್ನು ಹಾಳು ಮಾಡಿ ಸಾಯಿಸಿದ್ದಾರೆ. ಇವನನ್ನ ಈ ಕೂಡಲೇ ಎಣ್ಣೆಗೆ ಹಾಕಿ. ಹಾಕದಾಗ್ತೀರಾ? ಸ್ವಲ್ಪ ಕಾಸ್ಟ್ಲಿ ಎಣ್ಣೆಗೆ ಹಾಕಿ ಪ್ಲೀಸ್. ನಿನ್ನ ಗಂಡ ನಿನ್ನನ್ನು ಮುಟ್ಟದಾಗಲೆಲ್ಲ ಮಕ್ಕಳಾಗಲಿ. ಏನೋ ಹೇಳ್ಬೇಕು ರೀ. ಏನೇ ಹೇಳೋದು? ಆಫೀಸಿಗೆ ಹೋಗೋ ಟೈಮ್ ಆಯ್ತು, ಇಲ್ಲಿ ಹೊತ್ಕೊಂಡು ಪತಂಗ ಹೊಡಿತೇಜ. ದೇವ್ರು ಬಂದಂತೆ ಮಕ್ಳು ಬರ್ತದಂತೆ. ನಾನು ಆಫೀಸಿಗೆ ಹೋಗ್ತೀನಿ, ಮತ್ತೆ ನೀನ್ ಬಂದು ನೋಡ್ಕತ್ತೀನಿ. ವ್ಯಕ್ತಿ ಆಗ್ಲಿ ವಸ್ತು ಆಗ್ಲಿ ಒಂದನ್ನೇ ಇಷ್ಟಪಡ್ಬೇಕು. ನಂಗಳ ಗಳಗಳಗಳ. ಇದು ಯಾರು? ನಮ್ಮ ಮಿಸಸ್ ಮೊದ್ಲಿದ್ದವರು, ಆ ವೈಫು ಅವರು ಹೇಳ್ತಿ. ನಾನು ಹೆಂಡತಿ ಸತ್ತೋದ್ರೆ ಹಾಡಾಡ್ಬೇಕಂತ ಅಡ್ವಾನ್ಸ್ ಕೊಟ್ಟಿದ್ದೀನಿ ತಾನೆ? ಅಲ್ಲ ಗುರು, ನಿನ್ ಹೆಂಡತಿ ನಾಳೆ ಸಾಯ್ತಾಳೆ ಅಂತ ತಾನೆ ನೀ ಹೇಳಿದಿತ್ತು. ನಾಳೆ ಯಾವ ವಾರ? ಭಾನುವಾರ. ನಾಳೆ ರಜೆ ತಾನೆ? ಮತ್ತೆ ಇವತ್ತೇ ಸಾಯಿಸ್ಬಿಟ್ಟಿದ್ದೀನಿ. ಈ ಟಾಪಲ್ ಬತ್ಯ ಆಗ್ತಿದ್ರಿ. ಹೌದು. ಚಟ್ಟದ ಮೇಲೆ ಬಂದಲ್ಲ ಏನ್ ಸರ್? ನಮಸ್ಕಾರ. ನೀ ನೋಡ್ತಾ ಇರ ಇದು ವೀಕೆಂಡ್ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕೆಂಡ್ ಅಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋ ಸಂತೆಗೆ ಕರ್ಕೊಂಡು ಹೋಗೋದಕ್ಕೆ ನಮ್ಮ ನಗುವಿನ ವೇದಿಕೆ ಸಿದ್ಧವಾಗಿದೆ. ನಮ್ಮ ತರ್ಲೆಗಳು ಪೊಲೀಸ್ ಅವ್ರಿಗೆ ಮನೆ ಬಾಡಿಗೆ ಕೊಟ್ಟು ಮಿಕ ಹಾಕ್ತಾರೆ. ಸುಖ ಸಂಸಾರಕ್ಕೆ ಅಂತ ಮೂರು ಮದುವೆ ಆಗ್ತಾರೆ. ಫಸ್ಟ್ ನೈಟ್ಗೂ ಆರ್ಕೆಸ್ಟ್ರಾ ಅರೇಂಜ್ ಮಾಡಿಸ್ತಾರೆ. ಮುಟ್ಟಿದ್ರೆ ಮಕ್ಕಳಾಗೋ ಅಂತ ಪವರ್ನ ಪಡ್ಕೋತಾರೆ. ಇದೆಲ್ಲದ್ರ ಜೊತೆಗೆ ಪಾಪಿಗಳ ಲೋಕಗಳಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲೊಂದಷ್ಟು ಎಡವಟ್ಗಳನ್ನ ಮಾಡಿ ನಿಮ್ಮನ್ನ ಹೊಟ್ಟೆ ಹುಣ್ಣಾಕ್ಸೋಷ್ಟು ನಗ್ಸೋದಕ್ಕೆ ರೆಡಿ ಆಗಿ ಕೂತಿದ್ದಾರೆ. ವೆಲ್ಕಮ್ ಟು ದಿ ಶೋ. ಈ ವೀಕೆಂಡ್ ನ ಲಾಫಿಂಗ್ ಕಥೆಗಳಿಗೆ ನಮ್ಮ ಜಡ್ಜಸ್ ನ ಬರಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್. ಜಡ್ಜಸ್, ವೆಲ್ಕಮ್ ಟು ಗಿಚ್ಚಿ ಗಿಲಿಗಿಲಿ ಸೀಸನ್ 2. ದಂತದ ಗೊಂಬೆ ತರ ಕಾಣ್ತಾ ಇದ್ರಲ್ಲ, ಏನ್ ಕತೆ? ಥ್ಯಾಂಕ್ ಯು. ಆ ಒಂದು ಹಣೆಬಟ್ಟು, ಆ ಒಂದು ಪರಿಮಳ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೊಂದು ಸಾಂಗ್ ನೆನಪಾಗ್ತಾ ಇದೆ. ನೀವು ಮುಡಿದಿರೋಂತ ಮಲ್ಲಿಗೆಯ ರಹಸ್ಯ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಆ ಮಲ್ಲಿಗೆ ಬೆಳೆದಿದ್ದು ನಮ್ಮ ದೇಶಪಾಂಡೆ ಅಂಡ್ ಪಾಂಡೆ ತೋಟದಲ್ಲಿ. ಅದೇ ಅನ್ಕೊಂಡೆ ಇಷ್ಟೊಂದು ಗಬ್ಬನಾಥ ಯಾವತ್ತೂ ಮಲ್ಲಿಗೆ ಹೂ ಹೊಡೆಯಲ್ವಲ್ಲ. ಪರ್ಫ್ಯೂಮ್ ಎಲ್ಲ ಹಾಕೋಬೇಕಾಗ್ ಬಂತಲ್ಲ. ಒಂದ್ ನಿಮಿಷ. ನಾವು ಎಲ್ಲಿಂದ ತಂದ್ರಿ? ಹಲೋ, ಅದು ಹೆಂಗೆ ಸರ್ ಅದು? ಬೇರೆ ತೋಟನ? ಬೇರೆ ಹೌದಾ?
ಹಾಯ್ ಸರ್, ಹಾಯ್ ಮೇಡಮ್. ಯಾಕೋ ನಾನು ಇಷ್ಟು ಸುಂದರವಾಗಿದ್ದೀನಲ್ಲ, ಇತ್ತೀಚೆಗೆ ಯಾಕೋ ನನಗೆ ನಿದ್ದೆನೇ ಬರ್ತಾ ಇಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಸರ್ ನನಗೆ ನಿದ್ದೆ ಬರ್ತಾ ಇಲ್ಲ ಸರ್ ಅಂತ ಕೇಳಿದೆ. ರೇ, ನಿದ್ದೆ ಬರ್ತಾ ಇರೋದು ನೀವು ಸುಂದರವಾಗಿರೋದಕ್ಕಲ್ಲ, ಮೊದಲು ಹೋಗಿ ಮದುವೆ ಆಗಿ ಏನ್ಬಿಟ್ರು. ಅದಕ್ಕೆ ಈ ಮನೇಲಿ ಸುಂದರವಾಗಿರೋ ಹುಡುಗಿ ಇದ್ದಾಳಂತೆ, ಮದುವೆ ಆಗ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಬಂದಿವ್ರಿ. ನೀ ಸುಂದರವಾಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೋಸ್ಕರ ಡಾಕ್ಟರ್ಗೆ ಹೋಗು. ಮನೇಲಿ ಯಾರಿದ್ದೀರಿ? ಅಯ್ಯಪ್ಪ, ಇದೇ ಹೊಡೆದ್ಬಿಟ್ಟು ಇದೇ ಹೊಡ್ಕೊತಕ್ಕೂತದಲ್ಲ ಸರ್ ಇದು. ಯಾರೋ ನೀನು? ಅದೇ ಈ ಮನೇಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದ್ದಾಳೆ. ಅಂದ್ರೆ ಸಿನಿಮಾ ಕರ್ಕೊಂಡು ಹೋಗಕ್ ಬಂದಿದ್ದೀಯಾ? ಇಲ್ಲ ಇಲ್ಲ ಇಲ್ಲ, ಹೌದು ಹೌದು. ಏನು ಏನು? ಇಲ್ಲ, ನೋಡಿ ಮದ್ವೆ ಆಗೋಣ ಅಂತ ಬಂದಿವ್ನಿ. ನಾನ್ ಯಾರು ಗೊತ್ತಾ? ಯಾರು? ಬಾಕ್ಸರ್ ಕಣೋ, ಬಾಕ್ಸರ್. ಪೇಪರ್ ಅಲ್ಲೆಲ್ಲ ನೋಡಿದ್ಯಾ? ನೋಡಿಲ್ವಲ್ಲ. ಹೆಂಗ್ ನೋಡ್ತೀಯಾ? ನಾವು ಹಾಕಿ ಇಲ್ವಲ್ಲ. ಹೆದರ್ಕಾಗ್ತಿದ್ಯಾ? ಮೇಲಿರೋ ಚೇಲ್ ನೋಡಿ ಇಷ್ಟು ಹೆದರ್ದ್ರೆ, ಇನ್ನು ಬಾಲ ನೋಡಿದ್ರೆ ನಿನ್ನ ಬಾಳ ನೋಡೋ ಕರ್ಮ ನನಗೆ ಬೇಡ ಕಣಪ್ಪ. ಲೇ, ಒಳ್ಳೆ ಇದ್ರಾಗ ಮಾತಾಡ್ತಿಲ್ಲ. ಮನೇಲಿ ದೊಡ್ಡವ್ರು ಯಾರು ಇಲ್ವೇನೋ? ಒಂದ್ ನಿಮಿಷ ಕರಿತೀನಿ. ಮಮ್ಮಿ, ಚೊಂಬೆ ಹಿಡ್ಕೊಂಡು ಸೈಡ್ಗೆ ಹೋಗ್ಬೇಕು. ಇಲ್ಲಿ ಯಾಕೆ ನಿಂತಿದ್ಯಾ? ಏನ್ ಸರ್ ಹುಡುಗಿ ಇಷ್ಟೊಂದು ಚೆನ್ನಾಗವಳೆ? ಸೂಪರ್ ಮಮ್ಮಿ, ಸೂಪರ್ ಮಮ್ಮಿ, ಸೂಪರ್ ಮೀನಾ. ನೀವೇನ್ ಗಾಬರಿ ಆಗ್ಬೇಡಿ, ನಮ್ದು ಸ್ಪೋರ್ಟ್ಸ್ ಫ್ಯಾಮಿಲಿ. ನಾನು ಬಾಕ್ಸರ್ ಆದ್ರೆ ಇವರು ಬಾಸ್ಕೆಟ್ಬಾಲ್. ಬೈದ ನೀನು? ಬಾಸ್ಕೆಟ್ ಒಳಗೆ ಹಾಕೋರ್ಗೆ ಬಾಸ್ಕೆಟ್ಗೆ ಬಾಲ್ ಅಂತ. ಹೌದಾ? ಮಮ್ಮಿ, ಇವ್ರು ಯಾರು ಗೊತ್ತಾ? ಯಾರು? ನಮ್ಮ ಅಕ್ಕ ನೋಡಕ್ ಬಂದವರು. ಓಹೋ, ಸಿಸ್ಟರ್. ಹಾ. ಓಕೆ ಓಕೆ. ಆಕ್ಚುಲಿ ಸಿಸ್ಟರ್ ನೋಡ್ಬೇಕಾಗಿರೋದು, ಮಾತುಕತೆ ಆಗ್ಬೇಕಾಗಿರೋದು ನನ್ ಜೊತೆ ಅಲ್ಲ. ಮತ್ತೆ ಮೈ ಹಸ್ಬೆಂಡ್ ಇಸ್ ದೇರ್. ಮತ್ ಕರೀರಿ. ನಾನು ಗಂಡ ಪೈಲ್ವಾನ್. ಚಂದ್ರಪ್ರಭಾ, ಸರ್, ಯಾರೋ ನೀನು? ಸರ್ ನಾನು ಇನ್ನೊಂದು ಗೊಬ್ಬರಗಾಲ ಅಂತ. ಗೊಬ್ಬರಗಾಲನ ಗೊಬ್ಬರ ಮಾಡ್ತಾವನಲ್ಲ ಸರ್. ಯಾಕೋ ಬಂದ? ಸರ್ ಅದೇ ನಿಮ್ಮ ಮಗಳು ನೋಡಿ ಮದುವೆ ಆದ್ರೆ ನಿಮ್ಮ ಮಗಳು ನೋಡಿ ಮದುವೆ ಆಗೋಣ ನೀವು ಹೆಣ ಮಾಡ್ತಾವನಲ್ಲಪ್ಪ. ಏನ್ ನೀನ್ ಮಾಡ್ತಾ ಇರೋದು? ಸರ್ ನಾನು ಇಂಜಿನಿಯರ್ ಮಾಡ್ತಾ ಇದ್ದೀನಿ ಸರ್. ಹಾಗಾದ್ರೆ ಗಾರೆ ಕೆಲಸ ಓದೋದ್ ಮಾಡಿ ಗಾರೆ ಕೆಲಸ ಮಾಡ್ತಾ ಇದ್ದೀಯ? ನನ್ ಬಗ್ಗೆ ಏನೋ ಗೊತ್ತು ನಿನ್ಗೆ? ನಿಮ್ ಬಗ್ಗೆ ಎಲ್ಲ ಗೊತ್ತು ಸರ್. ಏನ್ ಗೊತ್ತು? ಸರ್ ನೀವು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಅಲ್ವಾ ಸರ್? ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ ಕಣ, ಕುಸ್ತಿ ಪಲ್ವಾನ್, ಕುಸ್ತಿ ಪಲ್ವಾನ್. ಅದೇ 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 ಸರ್, ನೀವು ಸ್ಪೋರ್ಟ್ಸ್ ಆಡೋರಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತೀರಂತೆ. ಅದಕ್ಕೆ ನಿಮ್ಮ ಮನೆ ಗಳಿನಾದ್ರೆ ಪುಣ್ಯ ಬರ್ತದೆ ಅಂತ ಬಂದೀನಿ ಸರ್. ಓ, ಐ ಇಂಪ್ರೆಸಿಂಗ್. ಒಂದು ನನಗೆ ಟಚ್ ಆಯ್ತು. ಮದುವೆ ಬಗ್ಗೆ ಮಾತಾಡೋಣ ಬಾ. ಮಾತಾಡೋಣ ಬನ್ನಿ. ಎಲೆಕ್ಷನ್ ಏನೈತೆ? ಇಟ್ ಇಸ್ ನಾಟ್ ಎಲೆಕ್ಷನ್, ಸೆಲೆಕ್ಷನ್. ಕಲೆಕ್ಷನ್ ಇಲ್ವಾ? ಹೋಗ್ಲಿ ಬಿಡು.
ಈ ಸತಿ ಸಾಕ್ಬಿಟ್ಟೆ So sad. Don't worry. Next time I try it. Next time it game. Next time I try it. Yes, finish is a game finish. Okay, Nelson Mandela ಏನು ಹೇಳೋರೆ? ಏನ್ ಹೇಳಿದಾರೆ ರೀ? I never is a lose your luck. But oh, he says a bad. Next time is a good day. Yes, yes. You understand? ಫಾಲೋ ಡ್ಯಾಡ್ ಫಾಲೋ. ಸರ್ ಏನ್ ಮೋಟಿವೇಶನ್ ಮಾಡ್ತೀರಾ ಸರ್ ನೀವು? ಬಹಳ ಖುಷಿ ಆಗೋಯ್ತು ಸರ್. ನನಗೆ ನಿಮ್ಮ ಮಗಳನ್ನ ಮಾತಾಡು. ಹೇಳಿ ಹೇಳಿ. ಅದೇ ನಿಮ್ಮ ಮಗಳನ್ನ ನೋಡ್ಬೇಕಾಯ್ತು. ಹಂಗೆಲ್ಲ ಕರ್ಸಕ್ ಆಗಲ್ಲ. ನೀವು ತುಂಬಾ ಸಖತ್ತಾಗಿದ್ದೀರಾ. ಅಮೃತ ಅಬ್ಬ ಅಮ್ಮ ನಿಮ್ಗೆ ಸ್ಕಿಪ್ಪಿಂಗ್ ಆಡೋಕ್ ಬರುತ್ತಾ? ಅಯ್ಯೋ ಸ್ಕ್ರಿಪ್ಟೇ ಮಾಡ್ತೀನಿ, ಸ್ಕಿಪ್ಪಿಂಗ್ ಬರಲ್ವಾ? ತಗೊಳ್ಳಿ, ಎಕ್ಸರ್ಸೈಸ್ ಮಾಡಿ. ಓಕೆ ಓಕೆ. ಬೈ ದ ವೇ, ನಿಮ್ಮ ಹೆಸರು? ವಿನೋದ್ ಗೊಬ್ರಗಾಲ ಅಂತ. ಮನೆ ಸ್ವಂತದ ಇಲ್ಲ ಬೋಗ್ಯದ? ನನ್ನ ಮನೆ ಸ್ವಂತದ್ದೇ, ಆದ್ರೆ ನಿಮ್ಮದು ಮಾತ್ರ ರಿಯಲ್ ಬ್ಯೂಟಿ. ಇದು ಬಾಡ್ಗೆದು, ನೋಡಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಹೌದಾ? ಓ, ಎಷ್ಟು ಕಾಮಿಡಿ ಮಾಡ್ತೀರಾ ನೀವು. ಅಯ್ಯೋ ನನಗೆ ಏನು ಓದಿದ್ದೀರಾ? ಇಲ್ಲಿರೋ ಎಲ್ಲರ ಸ್ಟೇಟಸ್ ಓದ್ತಾ ಇರೋ. ಅಯ್ಯೋ ಸ್ಟೇಟಸ್ ಇದೆ, ಬೇಗ ಎದ್ದೇಳಿ, ಒಂದು 80 kg ದಿನ ನಡಮುರ್ತಾ ಇದ್ದಾರೆ. ಸುಸ್ತಾಗೋಯ್ತು ನನಗೆ. ನೀವು ಇಲ್ಲೇ ಸುಸ್ತು ಅಂದ್ರೆ ಇನ್ನ ಗ್ರೌಂಡ್ ಅಲ್ಲಿ ಹೇಗೆ? ಗ್ರೌಂಡ್ ಅಲ್ಲಿ ನಾನು ಹೆವಿ ಪ್ಲೇಯರು. ಹ್ಞೂ ಅಂದ್ರೆ ಇಲ್ಲೇ ತಾಲಿ ಕಟ್ಬಿಡ್ತೀನಿ. ಯಾವ ಮುಂಡೆ ಹೋಯ್ವು ಎಲ್ಲ ಹೊಡೆದೇ ಕಲ್ತ್ಕೊಂಡೆ. ಮಾತಾಡಕ್ಕೆ ಬರಲ್ವೇನೋ? ಹೂನಾ, ಏನೋ ನಿಮಿಷ ಹಂಗಾರೆ 3 ಗಂಟೆ ಆಗ್ತೀನಿ. ಅದು ತಾಳಿ ಹೋರಾಟಗಳ ನಿಂತ್ಕೊಳ್ಳಿ, ಪೂರ ಮಾಡೋಕ್ಕಾಗಲ್ಲ. ಅತ್ತೆ ಅತ್ತೆ ಮಾವ, ಅತ್ತೆ ಯಾವಾಗ ಮದ್ವೆ ಇಟ್ಕೊಳ್ಳೋಣ? ಅಲ್ಲ ನಂದು ಆಗೋಯ್ತಲ್ಲ ಮದ್ವೆ. ಏನ್ರಿ ಎಲ್ಲ ಮುಗಿದ್ಮೇಲೆ ಕರ್ತಿದ್ದಾರೆ? ಅದೇ ಎಲ್ಲ ಮುಗಿದ್ಮೇಲೆ ತಾಲಿ ಕಟ್ಟವನೆ, ಆಮೇಲೆ ನಮ್ ಕರ್ದವನೆ.